ಬಿಜೆಪಿ ಅಭ್ಯರ್ಥಿಗಳ 2 ಮತ್ತು 3ನೇ ಪಟ್ಟಿ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2 ದಿನಗಳ ಹಿಂದೆ ಅಷ್ಟೇ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿತ್ತು. ಈಗ 2ನೇ ಹಾಗೂ 3ನೇ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಪ್ರಮುಖವಾಗಿ 2ನೇ ಪಟ್ಟಿಯಲ್ಲಿ ಡಿಯು ಡಮನ್ ಕ್ಷೇತ್ರದ ಅಭ್ಯರ್ಥಿಯ ಹೆಸರು, ಹಾಗೆ 3ನೇ ಪಟ್ಟಿಯಲ್ಲಿ ಆಂಧ್ರದ 23, ಮಹಾರಾಷ್ಟ್ರದ 6, ಒಡಿಶಾದ 5, ಅಸ್ಸಾಂ ಮತ್ತು ಮೇಘಾಲಯದ ತಲಾ ಓರ್ವ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಒಂದು ಮಾತಿತ್ತು, ಒಡಿಶಾದ ಪುರಿಯಿಂದ, ಅಂದ್ರೆ ದೇವಾಲಯಗಳ ನಗರಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ಊರು ಅದು ಒಡಿಶಾದ ಪುರಿ. ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ಪರ್ಧೆ ಮಾಡಬಹುದು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಪುರಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಿಜೆಪಿ ರಾಷ್ಟ್ರೀಯ ವಕ್ತಾರರಾಗಿರುವಂತಹ ಸಂಬಿತ್ ಪಾತ್ರ ಅವರನ್ನ ಘೋಷಣೆ ಮಾಡಲಾಗಿದೆ. ಈ ಮುಖಾಂತರವಾಗಿ ಪ್ರಧಾನಿ ಅಲ್ಲಿಂದ ಸ್ಪರ್ಧಿಸ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ತನ್ನ ರಾಷ್ಟ್ರೀಯ ವಕ್ತಾರ ಆಗಿರುವಂತಹ ಸಂಬಿತ್ ಪಾತ್ರ ಅವರಿಗೆ ಈ ಬಾರಿ ಮಣೆ ಹಾಕಲಾಗಿದೆ. ಒಡಿಶಾದ ಪುರಿಯಿಂದ ಸ್ಪರ್ಧಿಸುವಂತ ನಿಟ್ಟಿನಲ್ಲಿ ಇನ್ನೂ ಒಂದು ವಿಚಾರ ಅಂತಂದ್ರೆ, ಇವತ್ತು ಬಿಜೆಪಿ ಅಭ್ಯರ್ಥಿಗಳ 4ನೇ ಪಟ್ಟಿ ಕೂಡ ಬಿಡುಗಡೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಅದರಲ್ಲೂ ರಾಜ್ಯದ ಉಳಿದ, ಅಂದ್ರೆ ಈಗ ಆಲ್ರೆಡಿ 21 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಆಗಿದೆ. ಉಳಿದಂತ 7 ಕ್ಷೇತ್ರಗಳ ಟಿಕೆಟ್ ಕೂಡ ಇವತ್ತೇ ಫೈನಲ್ ಆಗಬಹುದಾದಂತ ಚಾನ್ಸಸ್ ಇದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಮಂಡ್ಯ, ಚಿಕ್ಕೋಡಿ, ಕೊಪ್ಪಳ, ರಾಯಚೂರಿನ ಟಿಕೆಟ್ ಇವತ್ತು ಘೋಷಣೆ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಅದನ್ನ ಹೊರತುಪಡಿಸಿ ಇವತ್ತು 2 ಹಾಗೆ 3ನೇ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಡಿಯು ದಮನ್ ಸೇರಿದಂತೆ ಉಳಿದಂತೆ ಆಂಧ್ರ ಹಾಗೆ ಒಡಿಶಾ, ಜೊತೆಗೆ ಆಂಧ್ರ 3ನೇ ಪಟ್ಟಿಯಲ್ಲಿ ಆಂಧ್ರ, ಒಡಿಶಾ ಹಾಗೆ ಮಹಾರಾಷ್ಟ್ರ, ಆಮೇಲೆ ಅಸ್ಸಾಂ ಮತ್ತು ಮೇಘಾಲಯದ ತಲಾ ಓರ್ವ ಅಭ್ಯರ್ಥಿಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಇದ್ರೆ, ಈ ಪಟ್ಟಿಯಲ್ಲಿ ಹೈಲೈಟ್ಸ್ ಅಂತ ಅಂದ್ರೆ ಸಂದೀಪ್ ಪಾತ್ರ ಅವರಿಗೆ ಒಡಿಶಾದ ಪುರಿಯಿಂದ ಸ್ಪರ್ಧೆ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬಹಳ ಬೇರೆ ಬೇರೆ ಸಂದರ್ಭದಲ್ಲಿ ಬಿಜೆಪಿಯನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ವಿಪಕ್ಷಗಳ ವಿರುದ್ಧವಾಗಿ ಬಹಳ ಹರಿಹಾಯ್ತಾ ಇರ್ತಾರೆ ಸಂಬಿತ್ ಪಾತ್ರ. ನಾವು ಕೂಡ ಬಹಳ ಸಂದರ್ಭದಲ್ಲಿ ಗಮನಿಸ್ತಾ ಇರ್ತೀವಿ. ಬಿಜೆಪಿಯ ಓರ್ವ ಯಶಸ್ವಿ ರಾಷ್ಟ್ರೀಯ ವಕ್ತಾರರ ಪೈಕಿ ಸಂಬಿತ್ ಪಾತ್ರ ಕೂಡ ಒಬ್ರು. ಅವರನ್ನ ಒಡಿಶಾದ ಪುರಿಯಿಂದ, ದೇವಾಲಯಗಳ ನಗರಿ ಅಂತಾನೆ ಖ್ಯಾತಿ ಪುರಿ, ಸೊ ಅಲ್ಲಿಂದ ಸ್ಪರ್ಧೆ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಈ ಬಾರಿ ಒಡಿಶಾದಲ್ಲಿ ಬಿಜೆಪಿ ವಿಶೇಷವಾಗಿ ಒಡಿಶಾದ ಸಂಬಂಧಪಟ್ಟಂತೆ ಅಲ್ಲಿ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂಬಿತ್ ಪಾತ್ರಗೆ ಮಣೆ ಹಾಕಲಾಗಿದೆ. ಕಿರಣ್ ನಮ್ಮ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಈ 2 ಹಾಗೆ 3ನೇ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪ್ರಮುಖವಾದಂತಹ ಅಭ್ಯರ್ಥಿಗಳು ಯಾರ್ಯಾರು ಕಂಡು ಬರ್ತಾ ಇದ್ದಾರೆ? ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ 7 ಕ್ಷೇತ್ರಗಳ ಹೆಸರು ಇನ್ನೂ ಕೂಡ ಫೈನಲ್ ಆಗಿಲ್ವಲ್ಲ, ಯಾರ್ಯಾರು ಅಭ್ಯರ್ಥಿಗಳು ಅಂತ, ಅದು ಇವತ್ತು ಫೈನಲೈಸ್ ಆಗ್ಬೋದಂತ ಚಾನ್ಸಸ್ ಎಷ್ಟಿದೆ? ಮಲ್ತೇಶ್, ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಬಿಡುಗಡೆ ಆದಂತಹ 2ನೇ ಮತ್ತು 3ನೇ ಪಟ್ಟಿಯಲ್ಲಿ ಸುಮಾರು 36ರಿಂದ 37 ಅಭ್ಯರ್ಥಿಗಳ ಹೆಸರುಗಳನ್ನ ಘೋಷಣೆ ಮಾಡಲಾಗಿದೆ. 2ನೇ ಪಟ್ಟಿಯಲ್ಲಿ ಡಿಯು ದಾಮನ್ನ 1 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಹೆಸರನ್ನ ಘೋಷಣೆ ಮಾಡಿದ್ರೆ, ಉಳಿದಂತೆ 3ನೇ ಪಟ್ಟಿಯಲ್ಲಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಅಸ್ಸಾಂ, ಒಡಿಶಾ, ಮೇಘಾಲಯ ರಾಜ್ಯಗಳ ಸುಮಾರು 36ರಷ್ಟು ಅಭ್ಯರ್ಥಿಗಳ ಹೆಸರುಗಳನ್ನ ಘೋಷಣೆ ಮಾಡಲಾಗಿದೆ. ಈ 3ನೇ ಪಟ್ಟಿಯಲ್ಲಿ ಪ್ರಮುಖವಾದಂತಹ ವಿಚಾರ ಇರುವಂತದ್ದು ಒಡಿಶಾದ ಪುರಿ ಕ್ಷೇತ್ರದಿಂದ ಅಭ್ಯರ್ಥಿಯ ಘೋಷಣೆ ಮಾಡಿರುವಂತದ್ದು. ಯಾಕೆಂದ್ರೆ ವರ್ಷಗಳ ಹಿಂದೆ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತಹ ಉದ್ದೇಶದಿಂದ ಪುರಿ ಕ್ಷೇತ್ರದಿಂದ ಪ್ರಧಾನಿ ಮೋದಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿಗಳು ಪ್ರಬಲವಾಗಿ ಹರಿದು ಬರ್ತಾ ಇತ್ತು. ಆದರೆ ಈ ಪುರಿ ಕ್ಷೇತ್ರಕ್ಕೆ ಈಗ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಅವರಿಗೆ ಸ್ಪರ್ಧೆ ಮಾಡುವಂತೆ ಬಿಜೆಪಿ ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕ್ಷೇತ್ರದಿಂದ ಮೋದಿ ಸ್ಪರ್ಧಿಸ್ತಾರೆ ಅನ್ನುವಂತಹ ಊಹಾಪೋಹಗಳೇನಿತ್ತು ಮತ್ತು ಪುರಿ ಕ್ಷೇತ್ರದಿಂದಲೇ ಮೋದಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದು ಮಾತುಗಳೇನಿತ್ತು, ಅದಕ್ಕೆ ತೆರೆ ಬಿದ್ದಿದೆ. ಸಂಬಿತ್ ಪಾತ್ರ ಸ್ಪರ್ಧೆಯಿಂದ ಪುರಿ ಕ್ಷೇತ್ರದಿಂದ ಮೋದಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು ಈಗ ಖಚಿತ ಆಗಿದೆ. ಹೀಗಾಗಿ 2ನೇ ಮತ್ತು 3ನೇ ಪಟ್ಟಿಯಲ್ಲಿ ಪ್ರಮುಖವಾದಂತಹ ವಿಚಾರ ಇದ್ದಂಥದ್ದು ಪುರಿ ಕ್ಷೇತ್ರದಿಂದ ಯಾರನ್ನ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಹೀಗಾಗಿ ಪುರಿ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಆಗಿರುವುದರಿಂದ ದಕ್ಷಿಣ ಭಾರತದಿಂದ ಮೋದಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ವಿಚಾರ ಏನಿತ್ತು, ಅದಕ್ಕೆ ಒಂದಷ್ಟು ತೆರೆ ಬಿದ್ದಂತಾಗಿದೆ. ಇನ್ನು ಕರ್ನಾಟಕದ ವಿಚಾರದಲ್ಲಿ 3ನೇ ಪಟ್ಟಿಯಲ್ಲಾದ್ರೂ ಅಥವಾ 2ನೇ ಪಟ್ಟಿಯಲ್ಲಾದ್ರೂ ಬಾಕಿ ಉಳಿದಿರುವಂತಹ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಮತ್ತೆ ಮುಂದಕ್ಕೆ ಹೋಗಿದೆ. ಬಾಕಿ ಉಳಿದಿರುವಂತಹ ಕ್ಷೇತ್ರಗಳಿಗೆ 4ನೇ ಪಟ್ಟಿಯಲ್ಲಿ ಹೆಸರುಗಳನ್ನ ಘೋಷಣೆ ಮಾಡೋದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತು ಬಹುತೇಕ ಸಂಜೆ ವೇಳೆಗೆ 4ನೇ ಪಟ್ಟಿ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆ ಸಂದರ್ಭದಲ್ಲಿ ಕರ್ನಾಟಕದ ಹೆಸರುಗಳು ಘೋಷಣೆ ಆಗುವಂತಹ ನಿರೀಕ್ಷೆ ಇದೆ. ಹೀಗಾಗಿ 2ನೇ ಮತ್ತು 3ನೇ ಪಟ್ಟಿಯಲ್ಲಿ ಘೋಷಣೆ ಆಗಬಹುದು ಅನ್ನುವಂತಹ ರಾಜ್ಯದ ಕ್ಷೇತ್ರಗಳ ಒಂದು ಆಕಾಂಕ್ಷಿಗಳೇನಿದ್ದಾರೆ, ಅವರೆಲ್ಲರೂ ಕೂಡ ಮತ್ತೊಂದು ಪಟ್ಟಿಗಾಗಿ ಕಾಯಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಕಿರಣ್.